ಸೆಪ್ಟೆಂಬರ್ ಅಂತ್ಯದೊಳಗೆ ಒಂಟಿ ಮತ್ತು ವಿಚ್ಛೇದಿತ ಉದ್ಯೋಗಿಗಳು ಒಂಟಿಯಾಗಿಯೇ ಉಳಿದರೆ ಅವರನ್ನ ಕೆಲಸದಿಂದ ತೆಗೆದುಹಾಕುವುದಾಗಿ ಚೀನಾದ ಕಂಪನಿಯೊಂದು ಇತ್ತೀಚೆಗೆ ಬೆದರಿಕೆ ಹಾಕುವ ನೋಟಿಸ್ ಒಂದನ್ನು ಕೊಟ್ಟಿದೆ. 1200ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಚೀನಾ ದೇಶದ ಶುಂಟಿಯನ್ ಕೆಮಿಕಲ್ ಗ್ರೂಪ್ ಕಂಪನಿ ಜನವರಿಯಲ್ಲಿ ಸಂಸ್ಥೆಯ ವಿವಾಹ ದರವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನೀತಿಯನ್ನ ಘೋಷಣೆ ಮಾಡಿತು ಅಂತ ಗೊತ್ತಾಗಿದೆ. 28ರಿಂದ 58 ವರ್ಷ ವಯಸ್ಸಿನ ಎಲ್ಲಾ ಒಂಟಿ ಮತ್ತು ವಿಚ್ಛೇದಿತ ಉದ್ಯೋಗಿಗಳು ಸೆಪ್ಟೆಂಬರ್ 2025ರ ಅಂತ್ಯದ ವೇಳೆಗೆ ಮದುವೆ ಆಗಲೇಬೇಕು ಅಂತ ಕಂಪನಿ ಬಯಸಿದೆ. ಮಾರ್ಚ್ ಅಂತ್ಯದ ಒಳಗೆ ಸೆಟಲ್ ಆಗದವರು ಆತ್ಮವಿಮರ್ಶೆ ಪತ್ರವೊಂದನ್ನು ಬರೆಯಬೇಕಾಗುತ್ತೆ. ಜೊತೆಗೆ ಸ್ವಯಂ ನಿವೃತ್ತಿ ಪತ್ರವನ್ನು ಕೂಡ ಬರೀಬೇಕಾಗುತ್ತೆ ಅಂತ ಹೇಳಿದೆ. ಜೂನ್ ಅಂತ್ಯದ ವೇಳೆಗೆ ಅವರು ವಿವಾಹವಾಗೋದಕ್ಕೆ ವಿಫಲವಾದರೆ ಕಂಪನಿಯು ಆ ಉದ್ಯೋಗಿಗಳ ಮೌಲ್ಯಮಾಪನವನ್ನ ನಡೆಸಿದ ನಂತರವೂ ಅಂದರೆ ಅಂತಿಮವಾಗಿ ಅವರು ಸೆಪ್ಟೆಂಬರ್ ಅಂತ್ಯದವರೆಗೆ ಇನ್ನೂ ಕೂಡ ಒಂಟಿಯಾಗಿ ಉಳ್ಕೊಂಡ್ರೆ ಅವರನ್ನ ಕೆಲಸದಿಂದ ತೆಗೆದುಹಾಕಲಾಗುತ್ತೆ ಅಂತ ಕಂಪನಿ ಹೇಳಿದೆ.